ಎಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತ ಅಂದರೆ ಇಲ್ಲೆಲ್ಲ ಆಟ ಆಡ್ಕೊಳ್ಳೋಕ್ಕೆ ಅಂತ ಬಿಟ್ಟಿದೆ. ಎಲ್ಲ ಬೆಳಗ್ಗೆನೇ ಕೆಲಸ ಮಾಡ್ಕೊಂಡ್ಬಿಟ್ರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಗುರುವಾರ ಪೂಜೆನೂ ಕೂಡ ಮಾಡ್ಕೊಂಡಿದ್ದೀನಿ. ಆಲೇ 12:30 ಆಗ್ತಾ ಬಂದಿದೆ, 1 ಗಂಟೆ ಆಗಿದೆ. ಸ್ವಲ್ಪ ಲೇಟೇ ಆಗಿಬಿಡ್ತು ಇವತ್ತು, ಯಾಕಂದರೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ, ಎಡಿಟಿಂಗು ಕೂಡ ಮಾಡಿರಲಿಲ್ಲ, ವಾಯ್ಸ್ ಓವರ್ ಏನೂ ಕೊಟ್ಟಿರಲಿಲ್ಲ. ಬೆಳಗ್ಗೆ ಅದೆಲ್ಲ ಮುಗಿಸಿ ನಾನು ವಾರ ಫುಲ್ಲು ಎಲ್ಲ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ ಟೈಮ್ ಕರೆಕ್ಟಾಗಿ 1 ಗಂಟೆ ಆಗೇ ಬಿಟ್ಟಿದೆ. ಕಾಣಿಸ್ತಾ ಇದೆ ಅನಿಸುತ್ತೆ, 12:45 ಆಗಿಬಿಟ್ಟಿದೆ. ಇನ್ನು 5 ನಿಮಿಷ ಕರೆಕ್ಟಾಗಿ 1 ಗಂಟೆ ಆಗುತ್ತೆ. ಟಿಫನ್ ಕೂಡ ತಿಂದಿಲ್ಲ. ಪೂಜೆ ಮಾಡಿ ಟಿಫನ್ ತಿಂದರೆ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ. ಮೊದಲೇ ಟಿಫನ್ ತಿನ್ಕೊಂಡು ಪೂಜೆ ಮಾಡೋಕ್ಕೆ ಹೋದರೆ ಅದು ಅಷ್ಟು ನೆಮ್ಮದಿನೂ ಇರೋಲ್ಲ, ಮತ್ತು ಇಷ್ಟಪಟ್ಟು ಮಾಡೋಕ್ಕೂ ಆಗೋಲ್ಲ. ಬೆಳಗ್ಗೆ ಹೊತ್ತು ಕೆಲಸ ಆದರೆ ಕೆಲಸ ಅಂತ ಹೇಳ್ತಾರೆ, ಹಾಗೆ ಬೆಳಗ್ಗೆ ಹೊತ್ತೇ ಕೆಲಸ ಮಾಡಿಕೊಂಡ್ರೆ ನನಗೂ ಕೂಡ ಸಂಜೆವರೆಗೂ ಏನು ಮಾಡಲಿ ಕೆಲಸನ ಅನ್ನಿಸ್ತಾ ಇರ್ತದೆ. ನೋಡಿ, ಇವಾಗ ಆಲೇ 1 ಗಂಟೆ ಆಗೇ ಹೋಗಿದೆ. ಟಿಫನ್ ತಿಂದು ನಾನೊಂದು ಸ್ವಲ್ಪ ಕುತ್ಕೊಂಡು ಏನಾದ್ರು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಧನ್ವಿತಾ ಬರೋ ಟೈಮ್ ಆಗೋಗ್ಬಿಡುತ್ತೆ. ಇನ್ನು ಅವಳು ಬಂದರೆ ಇನ್ನು ಡ್ಯಾನ್ಸಿಗೆ ಕಳಿಸೋದು ಮತ್ತು ಬೇರೆ ಕೆಲಸ ಮಾಡೋಷ್ಟೊತ್ತಿಗೆ ನೈಟ್ ಕಳೆದೇ ಹೋಗ್ಬಿಡ್ತದೆ. ಆದಷ್ಟು ಹೆಣ್ಮಕ್ಳು ಎಲ್ಲ ಬೆಳಗ್ಗೆನೇ ಕೆಲಸ ಮಾಡ್ಕೊಬಿಟ್ರೆ ಆರಾಮಾಗಿ 1-2 ಅವರ್ ರೆಸ್ಟ್ ಮಾಡ್ಬೋದು. ಇಲ್ಲಾಂದರೆ ಹಿಂಗೆ ಲೇಟ್ ಆಗಿಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ ಆಯ್ತದೆ. ನಾನಿವತ್ತು ಸ್ವಲ್ಪ ಅದೇ ಹೇಳಿದ್ನೆಲ್ಲ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಎಡಿಟ್ ಮಾಡಿ ಸ್ವಲ್ಪ ಒಂದು 11:30 ಆಗೇ ಬಿಡ್ತು. ಹಾಗಾಗಿ ಈಗ ಪೂಜೆ ಎಲ್ಲ ಮಾಡಿ ಟಿಫನ್ ಕೂಡ ತಿಂದಿಲ್ಲ, ಇವಾಗ ತಿನ್ನಬೇಕು. ಟಿಫನ್ ನಾನು ಬಿಸಿಬೇಳೆಭಾತ್ ಮಾಡಿದ್ದೆ, ಮತ್ತು ಸ್ವಲ್ಪ ದೋಸೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನೋಡಿ ಬಿಸಿಬೇಳೆಭಾತು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಟಿಫನ್ಗೆ ದೋಸೆ ಇಟ್ಟು ಈ ಮಿಕ್ಕಿತ್ತು, ಹಂಗಾಗಿ ದೋಸೆ ಹಾಕಿಬಿಡೋಣ ಅಂತ ಅಷ್ಟೇ. ಗೋಕುಲ್ಗೆ ತಿನ್ನಿಸ್ಬಿಟ್ಟು ಅವನ್ನ ಆಟ ಆಡ್ಕೊಳ್ಳೋಕ್ಕೆ ಅಂತ ಬಿಟ್ಟಿದೆ. ಮಲಗಿಸ್ಬಿಟ್ಟು ಹೋಗಿದ್ದೆ. ಎಷ್ಟು ಗಂಟೆಲಿ ಕರೆಕ್ಟಾಗಿ ಮಲಗಿಸಿದ್ರೆ ಕರೆಕ್ಟಾಗಿ 2:30 ಮಲಗಿಸಿದ್ಕೆ. ಈಗ ಟೈಮ್ ನೋಡ್ಬೋದು ನೀವು, 5:32 ಆಗಿದೆ. ತೋರಿಸ್ತೀನಿ ಬನ್ನಿ ಅವ್ನು ಮಲಗಿರೋದು. ಎದ್ದೇಳ್ತಾನೆ ಇಲ್ಲ, ಎದ್ದೇಳು ಅಂದ್ರೂ ಕೂಡ. ನೋಡಿ, ಇಲ್ಲಿ ಫ್ಯಾನ್ ಓಡ್ತಾ ಇದೆ ಅಲ್ವಾ, ಮಲ್ಕೊಬಿಟ್ಟಿದ್ದಾನೆ ಚೆನ್ನಾಗಿ. ಚಳಿ ಆಗ್ತಾಯಿದೆ ಮತ್ತು ಫ್ಯಾನು ಓಡ್ತೈತೆ, ಮಳೆನೂ ಬರ್ತಾಯಿದೆ. ಬೆಡ್ಶೀಟು ತುಂಬ ಏನಂತಾರೆ ಬೆಚ್ಚಗೆ ಆಗ್ತಾಯಿದೆಯಲ್ವಾ, ನಿದ್ದೆ ಚೆನ್ನಾಗಿ ಬರ್ತಾಯಿದೆ. ಹಸ್ಬೆಂಡು ಕೂಡ ಇನ್ನೂ ಬಂದಿಲ್ಲ ಕೆಲಸದಿಂದ. ಅಣ್ಣ ಕೆಲಸದಿಂದ ಬಂದು ಸ್ವಲ್ಪ ಊರಲ್ಲಿ ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಊರಿಗೆ ಹೋಗಿದ್ದಾರೆ. ನನಗೂ ಗೊತ್ತಿರಲಿಲ್ಲ, ಅರ್ಜೆಂಟಲ್ಲೇ ಹೋದರು. ನಾನೇನು ಕೇಳೋಕ್ಕೆ ಹೋಗಲಿಲ್ಲ. ಆಮೇಲೆ ಅಪ್ಪಂಗೆ ಫೋನ್ ಮಾಡಿದ್ದಕ್ಕೆ ಅಪ್ಪ ಊರಿಗೆ ಬಂದಿದ್ದಾರೆ ಅಂತ ಅಂದರು. ನನ್ನ ಮಗಳು ನೋಡಿ ಪಾಪ ಬಂದುಬಿಟ್ಟು ಬಟ್ಟೆ ಸ್ಕೂಲ್ ಡ್ರೆಸ್ ಎಲ್ಲ ಒಣಗಾಕಿದ್ದಾರೆ. ಇಲ್ಲಿ ಒಣಗಾಕಿದ್ದಾರೆ, ಬೈತಾರಲ್ಲ ಅಂತ ಅಂದ್ಬಿಟ್ಟು ಒಣಗಾಕಿದ್ದಾರೆ. ಏನು ಮಾಡೋದು ಏನು ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಸಾಂಬಾರು ಇನ್ನು ಅಣ್ಣನೂ ಇಲ್ಲ, ಏನು ಮಾಡ್ಕೊಳ್ಳೋದು. ಮಳೆ ಬೇರೆ ಬರ್ತಾಯಿದೆ. ಈರುಳ್ಳಿ ತರಬೇಕಾಗಿತ್ತು, ಸ್ವಲ್ಪ ಮನೆಗೆ ತರಕಾರಿ ತರಬೇಕಾಗಿತ್ತು. ಹಸ್ಬೆಂಡ್ ಬರ್ತಾರೇನೋ ಅಂತ ಫೋನ್ ಮಾಡಿದ್ರೆ ಅವರು ಬರ್ತಾಯಿಲ್ಲ. ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಾಯಿಲ್ಲ. ಈ ಮಳೇಲಿ ಹೆಂಗೆ ಹೋಗೋದು ಅನ್ನೋದೇ ಭಯ. ಚಳಿ ಆಗ್ತಾಯಿದೆ ಈಚೆ ಹೋದರೆ. ಗಿಡ ನೋಡಿ, ನಾವು ಎಷ್ಟೇ ನೀರು ಹಾಕಿದ್ರೂ ಪಾಟಲ್ಲಿರೋ ಗಿಡ ಸ್ವಲ್ಪ ಬಾಡೋದಂಗೆ ಆಗಿಬಿಟ್ಟಿರುತ್ತೆ. ಈಗ ನೋಡಿ, ಮಳೆ ಬಂದಿದ ತಕ್ಷಣ ಎಷ್ಟು ಚೆನ್ನಾಗಿ ಚಿಗುರು ಬಂದ್ಬಿಟ್ಟೈತೆ. ಅದಕ್ಕೆ ಹೇಳೋದು ನೇಚರು, ಅದು ನ್ಯಾಚುರಲಾಗಿ ಮಳೆ ಹುಯ್ಯೋದಕ್ಕೂ ನಾವು ನೀರು ಹಾಕಿ ಬೆಳೆಸೋದಕ್ಕೂ ತುಂಬ ಅಂದರೆ ತುಂಬಾ ವ್ಯತ್ಯಾಸ ಇದೆ. ಸಂಜೆ ಹಸ್ಬೆಂಡು ಬಂದಿರಲಿಲ್ಲ, ಮತ್ತು ಅಣ್ಣ ಊರಿಗೆ ಹೋಗಿದ್ರಲ್ಲ ಅಂದ್ಬಿಟ್ಟು ಬಿಂದೂರು ಮನೆ ಹತ್ರ ಹೋಗ್ಬಿಟ್ಟು ಒಂದು 10 ನಿಮಿಷ ಟೈಮ್ ಪಾಸ್ ಮಾಡ್ಕೊಂಡು ಬಂದೆ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಅದು ದೇವ್ರದ್ದು 1-2-3 ಸಲ ಹಚ್ಬಿಟ್ಟು 1-2 ದಿವಸ ಅದು ತೊಳೆಯೋಕ್ಕಾಗಿರಲಿಲ್ಲ ಪರ್ಸ್ನಲ್ ಪ್ರಾಬ್ಲಮಿಂದ. ಹಾಗಾಗಿ
ಅದನ್ನ ಅಲ್ಲೇ ಇಟ್ಟಿದ್ದೆ ತೊಳ್ಕೊಂಡ್ರಾಗುತ್ತೆ ಅಂತ ಅಂದ್ಬಿಟ್ಟು ಅದು ನೋಡಿದ್ರೆ ತುಂಬ ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಏನು ಇಷ್ಟೊಂದು ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತ ಉಜ್ಜಿದ್ರೂ ಹೋಗಲಿಲ್ಲ. ಹಾಗಾಗಿ ನಾನು ಒಂದು ಬಾಣಲೆ ಒಳಗೆ ಅದ್ರ ಒಂದು ಮುಕ್ಕಾಲು ಭಾಗ ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಟ್ಟೆ. ಅದು ಕುದಿ ಬಂದಮೇಲೆ ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಹಾಕ್ಬಿಟ್ಟು 1 ಟೇಬಲ್ ಸ್ಪೂನ್ನಷ್ಟು ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ಅದು ಹುಣಸೆಹಣ್ಣೆಲ್ಲ ರಸ ಬಿಟ್ಟ ಮೇಲೆ ನಾನು ದೀಪ ಅಂತ ಎತ್ತಿಟ್ಟಿದೆ ಅದನ್ನ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಕುದಿಸಿ ರಂಗೋಲಿ ಪುಡಿ ಹಾಕಿ ಚೆನ್ನಾಗಿ ಉಜ್ಜಿದ್ಮೇಲೆ ಈ ಥರ ಆಗಿದೆ. ಅದು ಒಂದು 99% ಚೆನ್ನಾಗಾಗಿದೆ. ಟ್ರೈ ಮಾಡ್ಬೋದು. ಈ ಥರ ತುಂಬ ಅಂದರೆ ತುಂಬ ಗಲೀಜಾಗಿಬಿಟ್ಟಿದೆ ಏನು ಮಾಡೋದು ಅನ್ನೋರು ಈ ಟಿಪ್ಸ್ನ ಫಾಲೋ ಮಾಡ್ಬೋದು. ಸ್ವಲ್ಪ ಬಿಸಿನೀರಿಗೆ ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಮತ್ತು 1 ಸ್ಪೂನಷ್ಟು ಸೋಡಾ ಹಾಕ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಕುದಿ ಬಂದಮೇಲೆ ರಂಗೋಲಿ ಪುಡಿ ಹಾಕ್ಕೊಂಡು ಉಜ್ಜಿದ್ರೆ ಅದು ಫಸ್ಟ್ ಹೇಗಿತ್ತೋ ಹಾಗೆ ಆಗುತ್ತೆ. ಈ ವಿಡಿಯೋದು ಅಂದರೆ ನಂದು ಈ ಟಿಪ್ಸ್ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಆದಮೇಲೆ ಸಂಜೆ ನನ್ನ ಮಗಳಿಗೆ ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು. ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ್ದರು. ಬಿಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಒಂದು 20 ಜನ ಮಕ್ಕಳು ಹೊರಟಿದ್ದಾರೆ. ಹೋಗ್ಬಿಟ್ಟು ಒಳ್ಳೆಯದಾಗಿ ಒಳ್ಳೆ ರೀತಿ ಬರಲಿ ಅಂತ ಹಾರೈಸೋಣ. ನೀವು ಕೂಡ ನನ್ನ ಮಗಳಿಗೆ ವಿಶ್ ಮಾಡಿ ಮತ್ತು ಅವಳು ಒಳ್ಳೆ ರೀತಿ ಬರಲಿ ಅನ್ನೋದು ನೀವು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನನ್ನ ಮಗಳು ಕೂಡ ಹೊರಟಿದ್ದಾಳೆ. ಅಂದರೆ ಒಂದು ಕಾರಲ್ಲಿ ಹೋಗ್ತಿದ್ದಾರೆ ಮತ್ತು ಅವ್ರ ಸರ್ರು ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದಾರೆ. 2 ಗಾಡೀಲಿ ಒಂದು ಕ್ಯಾಬಲ್ಲಿ ಹೋಗ್ತಿದ್ದಾರೆ ಮತ್ತು ಒಂದು ಪರ್ಸ್ನಲ್ ಕಾರ್ ಅಂದರೆ ಸ್ಟೂಡೆಂಟ್ಸ್ ಅವರು ಬ್ರದರ ಯಾರು ಅಂತ ಗೊತ್ತಿಲ್ಲ, ಕಾರಲ್ಲೇ ಕೂಡ ಹೊರಟರು. ಅವರು ಹೋಗ್ಬಿಟ್ಟು ಒಳ್ಳೆ ರೀತಿ ಬರಲಿ ಅಂತ ಅಷ್ಟೇ ಹಾರೈಸ್ತೀನಿ ನಾನು. ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ್ಲು. ಹಂಗಾಗಿ ಓದ್ಲವಳು. ಅಂದರೆ ಚಂದ್ರಾಯಪಟ್ಟಣದ ಹತ್ರ ಅಲ್ಲೇ ಎಲ್ಲೋ ಸರೌಂಡಿಂಗ್ ಬರುತ್ತಂತೆ. ಅಂದರೆ ಎಕ್ಸಾಕ್ಟ್ ಅಡ್ರೆಸ್ಸು ಬಾಯಿಗೆ ಬರ್ತಾಯಿಲ್ಲ, ಬಾಯಿ ತುದಿಲೇ ಇದೆ, ನಾಲ್ಗೆ ತುದಿಲೇ ಇದೆ, ಹೇಳಕ್ಕೆ ಬರ್ತಾಯಿಲ್ಲ. ಚಂದ್ರಾಯಪಟ್ಟಣದ ಹತ್ರ ಇದೆ. ಹೋಗ್ಬಿಟ್ಟು ಬರಲಿ, ಪ್ರೈಸ್ ಗೆದ್ಕೊಂಬರಲಿ ಅಂತ ನನ್ನ ಆಸೆ. ಅವಳು ಗೆದ್ಕೊಬಂದ್ರೂ ಖುಷಿನೇ, ಗೆದ್ಕೊಬರ್ದೇ ಇದ್ರೂ ಖುಷಿನೇ. ಈ ವಯಸ್ಸಿಗೆ ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿರೋದು ನಮ್ಗೆ ತುಂಬ ಖುಷಿ ಆಗ್ತಿದೆ. ಆದರೂ ಬೇಜಾರಾಗ್ತಾಯಿದೆ. ಯಾವತ್ತೂ ಬಿಟ್ಟಿರಲಿಲ್ಲ, ಅಮ್ಮನ ಮನೆಗೆ ಬಿಡ್ತಿದ್ದೆ, ಒಂದು ನಂಬಿಕೆ ಮೇಲೆ ಒಂದು ಭರವಸೆ ಮೇಲೆ ಬಿಟ್ಟಿರ್ತಿದ್ದೆ. ಇವಾಗ ಒಬ್ಳನ್ನೇ ಯಾರೂ ಇಲ್ದಲೇ ಅವ್ರ ಸರ್ ಜೊತೆ ಫ್ರೆಂಡ್ಸ್ ಜೊತೆ ಬಿಟ್ಟಿರೋದು ಇದೇ ಫಸ್ಟ್. ಅವಳು ಹುಟ್ಟಿದಾಗಿಂದ ಎಲ್ಲ ಒಳ್ಳೆಯದಾಗಲಿ ಅವಳಿಗೆ. ಏನು ಹೇಳೋದು ಗೊತ್ತಾಗ್ತಾಯಿಲ್ಲ. ಒಳ್ಳೆಯದಾಗಲಿ ಅಂತ ಅಷ್ಟೇ ನಾವು ಹಾರೈಸ್ಬೋದು. ಚೆನ್ನಾಗಿ ಆಡ್ಕೊಂಡು ಗೆದ್ಕೊಂಬರಲಿ ಎಲ್ಲ ಮಕ್ಕಳು ಕೂಡ. ಓಕೆ ಫ್ರೆಂಡ್ಸ್, ಇವತ್ತು ಸಾಂಬಾರು ಮಾಡ್ಕೊಂಡಿದ್ದೀನಿ. ಉಪ್ಸಾರು ತೋರಿಸ್ತೀನಿ ನಿಮಗೆ. ನೈಟು ಊಟಕ್ಕೆ ಅಂದ್ಬಿಟ್ಟು ಸಾಂಬಾರು ರೆಡಿ ಮಾಡಿಕೊಂಡೆ. ಸೊಪ್ಪು ಸಾಂಬಾರು ಮಾಡಿ ಸೊಪ್ಪೆಲ್ಲ ಬೇಯಿಸಿ ಎತ್ತಿಟ್ಕೊಂಡು ಮುದ್ದೆ ರೈಸು ಇಷ್ಟನ್ನು ಮಾಡ್ಕೊಂಡಿದ್ದೀನಿ. ಅಣ್ಣ ಮತ್ತು ಹಸ್ಬೆಂಡು ನನ್ನ ಮಗಂದು 3 ಜನದ್ದು ಊಟ ಆಯಿತು. ಈಗ ನಾನು ಊಟ ಹಾಕ್ಕೊಂಡು ಕೂತಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ಸಾಂಬಾರು ಮಾತ್ರ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ಕೊನೆವರೆಗೂ ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.